7 ಕೊಲೆ ಆರೋಪಿ ಬಿಜೆಪಿಯ ಮುಖ್ಯಮಂತ್ರಿ, ಬಿಹಾರಕ್ಕೆ ಜೂನಿಯರ್ ಲಾಲ್. ಕನ್ನಡ ಮಾಧ್ಯಮದಲ್ಲೇ ವಾಂಟೇಜ್ ವಿತ್ ನಿಶ್ಚಿತ ನಿರ್ಭೇತ ವರದಿ. ನಿತೀಶ್ ಯುಗಾಂತ್ಯ, ಮೋದಿ ಶಾ ತಂತ್ರಕ್ಕೆ ಬಿಹಾರದಲ್ಲಿ ಟ್ವಿಸ್ಟ್. 7 ಕೊಲೆ ಕೇಸ್ಗಳ ಆರೋಪಿಯನ್ನೇ ಸಿಎಂ ಮಾಡಿದ್ಯಾಕೆ ಬಿಜೆಪಿ? ಘೋರ ಅಪರಾಧಗಳ ಹಿನ್ನೆಲೆ ಇರುವವರು ಸಿಎಂ ಆದ್ರೆ ಕಥೆ ಏನು? ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಹಾರಕ್ಕೆ ಬಿಜೆಪಿ ಸಿಎಂ ಎಂಟ್ರಿ ಆಗಿದೆ. ಮತ್ತೊಂದು ರಾಜ್ಯದಲ್ಲಿ ಮೋದಿ ಅಮಿತ್ ಶಾ ಜೋಡಿ ಮೋಡಿ ಮಾಡಿ ಅಧಿಕಾರಕ್ಕೂ ಬಂದಿದೆ. ದುರಂತ ಏನಪ್ಪಾ ಅಂತ ಅಂದ್ರೆ, ಬಿಹಾರದ ಹೊಸ ಮುಖ್ಯಮಂತ್ರಿ ಮೇಲೆ ಒಂದಲ್ಲ ಎರಡಲ್ಲ 7 ಕೊಲೆ ಮಾಡಿರುವಂತಹ ಆರೋಪ ಇದೆ. ಬಿಹಾರ ಹೇಳಿ ಕೇಳಿ ಗೂಂಡಾ ರಾಜ್ಯ ಅಂತ ಕುಖ್ಯಾತಿ ಬೇರೆ ಗಳಿಸಿತ್ತು. ಈಗ ಘೋರ ಅಪರಾಧದ ಹಿನ್ನೆಲೆ ಇರುವಂತಹ ಮುಖ್ಯಮಂತ್ರಿ ಬಂದ ಮೇಲೆ ಬಿಹಾರದ ಕತೆ ಏನು? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಬಿಹಾರ ಒಂದು ವಿಶಿಷ್ಟ ರಾಜ್ಯ. ಸಮಾಜವಾದ, ಹಿಂದುಳಿದ ವರ್ಗಗಳ ಹಕ್ಕು ಹಾಗೆ ಸಾಮಾಜಿಕ ನ್ಯಾಯದ ಹೋರಾಟಗಳಿಗೆ ನೆಲೆಯಾಗಿತ್ತು. ಇದು ಕೇವಲ ಒಂದು ರಾಜ್ಯ ಅಲ್ಲ, ಸಮಾಜವಾದಿ ಚಿಂತನೆಯ ತಾಯಿ ನೆಲ. ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ ಅವರ ಆಲೋಚನೆಗಳಿಂದ ರೂಪುಗೊಂಡಂತಹ ರಾಜಕೀಯ ನೆಲೆ. ಆದರೆ ಇಂದಿನ ಬಿಹಾರ ರಾಜಕೀಯ ನೋಡಿದ್ರೆ ಆ ಮೌಲ್ಯಗಳು ಎಲ್ಲಿ ಹೋಗಿದೆ ಅನ್ನುವಂತಹ ಪ್ರಶ್ನೆ ಬರೋದು ಸಹಜವಾಗಿದೆ. ಲಾಲು ಪ್ರಸಾದ್ ಯಾದವ್ ನಂತರ ನಿತೀಶ್ ಕುಮಾರ್, ಈಗ ಬಿಜೆಪಿ. ಒಟ್ನಲ್ಲಿ ಬಿಹಾರ ಮಾತ್ರ ಗೂಂಡಾ ರಾಜ್ಯ ಅನ್ನುವಂತಹ ಅಪಖ್ಯಾತಿ ಗಳಿಸಿದ ಮಾತ್ರ ದುರಂತ. ಫೈನಲಿ ಪಾಟ್ನಾದ ಲೋಕಭವನದಲ್ಲಿ ಬಿಹಾರದ ರಾಜ್ಯಪಾಲ ಸೈಯದ್ ಅತಾ ಹಸ್ನೈನ್ ಅವರು ಸಾಮ್ರಾಟ್ ಚೌಧರಿ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ದಾರೆ. ಈ ಮೂಲಕ ಸಾಮ್ರಾಟ್ ಚೌಧರಿ ಬಿಹಾರದ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಿಂದುಳಿದ ಕೊಯೇರಿ ಸಮುದಾಯಕ್ಕೆ ಸೇರಿದ ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದಂತಹವರು ಇವರು. ಸಾಮ್ರಾಟ್ ಚೌಧರಿ ಅವರ ತಂದೆ ಶಕುನಿ ಚೌಧರಿ ತಾರಾಪುರ ಕ್ಷೇತ್ರದಿಂದ 6 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಂಥವರು. ತಾಯಿ ಪಾರ್ವತಿ ದೇವಿ ಕೂಡ ಶಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಡೀ ಕುಟುಂಬವೇ ರಾಜಕೀಯ ಹಿನ್ನೆಲೆಯನ್ನು ಉಳ್ಳಂತಹದ್ದು. बिहार के लोकतंत्र के लिए, बिहार के विकास के लिए, बिहार की समृद्धि के लिए जिस तरह आदरणीय प्रधानमंत्री जी ने विकसित भारत का सपना देखा है, 2047 में भारत विकसित हो, और बिहार के मुख्यमंत्री तत्काल आज के मुख्यमंत्री नीतीश कुमार जी ने जिस तरह समृद्ध बिहार का सपना देखा है, हम तमाम भाई मिलकर इस बिहार को भी समृद्ध बनाएंगे और देश को भी विकसित बनाने का काम करेंगे. ನೂತನ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ಅವರ ಕ್ರಿಮಿನಲ್ ಹಿನ್ನೆಲೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೀತಾ ಇದೆ. 7 ಕೊಲೆಗಳ ಆರೋಪಿಗೆ ಬಿಜೆಪಿ ಮುಖ್ಯಮಂತ್ರಿ ಹುದ್ದೆಗೆ ಮಣೆ ಹಾಕಿದೆ. 1995ರಲ್ಲಿ ನಡೆದಂತಹ ಕೊಲೆ ಪ್ರಕರಣವೊಂದರಲ್ಲಿ ಇವರ ತಂದೆ ಶಕುನಿ ಚೌಧರಿ ಹೆಸರಿನೊಟ್ಟಿಗೆ ರಾಕೇಶ್ ಕುಮಾರ್ ಅಲಿಯಾಸ್ ಸಾಮ್ರಾಟ್ ಚೌಧರಿ ಅವರ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಹೀಗಾಗಿ ಕೊಲೆ ಪ್ರಕರಣದ ಆರೋಪವನ್ನ ಕೂಡ ಹೊತ್ತಿದ್ದಾರೆ. 1995ರಲ್ಲಿ ತಾರಾಪುರ ಹತ್ಯಾಕಾಂಡದಲ್ಲಿ 7 ಜನರ ಕೊಲೆಗೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಚೌಧರಿ ಅವರ ಮೇಲೆ ಕೇಸ್ ದಾಖಲು ಮಾಡಲಾಗಿತ್ತು.
1995ರಲ್ಲಿ ಬಿಹಾರದ ಮುಂಗೇರ್ ಜಿಲ್ಲೆಯ ತಾರಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಮತ ಎಣಿಕೆಯ ದಿನ ಕಾಂಗ್ರೆಸ್ ಅಭ್ಯರ್ಥಿ ಸಚ್ಚಿದಾನಂದ್ ಸಿಂಗ್ ಅವರು ತಮ್ಮ ಬೆಂಬಲಿಗರೊಟ್ಟಿಗೆ ಖಾರಾಪುರಕ್ಕೆ ಹೋಗುವ ವೇಳೆ ಅವರ ಮೇಲೆ ಹಲ್ಲೆಯನ್ನು ನಡೆಸಲಾಯಿತು. ಸಚ್ಚಿದಾನಂದ್ ಸಿಂಗ್ ಸೇರಿದಂತೆ ಅವರ ಜೊತೆಗಿದ್ದಂತಹ 5 ರಿಂದ 6 ಜನರು ಸಾವನ್ನಪ್ಪಿದ್ರು. ಬಿಜೆಪಿಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಅತ್ಯಾಚಾರ, ಕೊಲೆಯಂತಹ ಆರೋಪಗಳಿದ್ರೂ ಅಧಿಕಾರ ಸಿಗುತ್ತೆ. ಅದಕ್ಕೆ ಹೊಸ ಸೇರ್ಪಡೆ ಬಿಹಾರದಲ್ಲಿ ನೂತನ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ. ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿಗಳು ಚುನಾವಣೆಯಲ್ಲಿ ಗೆಲ್ತಾರೆ. ಪಕ್ಷಗಳು ಅವರನ್ನ ಟಿಕೆಟ್ ಅನ್ನ ಸಹ ಅವರಿಗೆ ಕೊಡುತ್ತೆ. ನಂತರ ಅವರು ಸಚಿವ ಸ್ಥಾನಗಳಿಗೂ ಏರ್ತಾರೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತನಾಡುವಂತಹ ಬಿಜೆಪಿ ಪಕ್ಷವೇ ಆರೋಪಿಗಳನ್ನ ಪ್ರೋತ್ಸಾಹಿಸ್ತಾ ಇದೆ ಅನ್ನೋದು ವಿಪರ್ಯಾಸ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.